ಚಹಾ ಜೊತೆ ಸೇರಿಸಿ ಕುಡಿಯಿರಿ. ಆರೋಗ್ಯಕರವಾಗಿರಲು ಸಹಾಯ ಮಾಡುವ 30 ವಸ್ತುಗಳು. 1. ಅದ್ರಕ್ ಅಥವಾ ಶುಂಠಿ, ಶೀತ ಜ್ವರ ತೊಂದರೆಗಳಿಗೆ ಸೂಕ್ತ. 2. ಏಲಕ್ಕಿ, ಜೀರ್ಣಶಕ್ತಿಗೆ ಒಳ್ಳೆಯದು. 3. ಇಳಿ ಕಡುಬು ಅಂದರೆ ತುಳಸಿ, ಶ್ವಾಸಕೋಶ ರಕ್ಷಣೆಗೆ ಸಹಾಯಕ. 4. ಅಜ್ವಾನ್, ಜೀರ್ಣಕ್ರಿಯೆಗೆ ಸಹಾಯಕ. 5. ಲವಂಗ, ಬಾಯಿಯಲ್ಲಿ ಬ್ಯಾಕ್ಟೀರಿಯಾ ನಾಶ. 6. ಮೆಂತ್ಯ ಬೀಜ, ರಕ್ತದ ಸರಿದೂಗು, ಮಧುಮೇಹ ನಿಯಂತ್ರಣ. 7. ದಾಲ್ಚಿನ್ನಿ, ಶರೀರದ ತಾಪಮಾನ ಸಮತೋಲನ. 8. ಕರಿಮೆಣಸು, ತಣ್ಣನೆ ಉಸಿರಾಟ ಸಮಸ್ಯೆಗೆ ಒಳ್ಳೆಯದು. 9. ಸೋಂಪು ಬೀಜ, ಹೊಟ್ಟೆ ನೋವು, ಗ್ಯಾಸು ತೊಂದರೆಗಳಿಗೆ. 10. ಮಧ್ಯಮ ಪ್ರಮಾಣದ ತುಪ್ಪ, ಚಹಾ ಜೊತೆ ಮಿತವಾಗಿ ಇದ್ದರೆ ನವಚೈತನ್ಯ. ಆಯುರ್ವೇದಿಕ ಹಾಗೂ ನೈಸರ್ಗಿಕ ಹರ್ಬ್ಸ್. 11. ಅಶ್ವಗಂಧ ಪುಡಿ, ಮಾನಸಿಕ ಶಾಂತಿ, ಹಾರ್ಮೋನ್ ಸಮತೋಲನ. 12. ಬ್ರಾಹ್ಮಿ ಪುಡಿ, ಮೆದುಳಿಗೆ ಶಕ್ತಿ. 13. ತುಳಸಿ ಎಲೆಗಳು, ಶ್ವಾಸಕೋಶ ರಕ್ಷಣೆ. 14. ನಿಂಬೆ ಎಲೆ ಪುಡಿ, ರಕ್ತ ಶುದ್ಧಿ. 15. ತ್ರಿಫಲ, ದೇಹದ ಡಿಟಾಕ್ಸ್. ಚಿತ್ತಾಮೃತ, ರೋಗನಿರೋಧಕ ಶಕ್ತಿ. ಅರಶಿನ, ಸೂಕ್ಷ್ಮಜೀವಿಗಳ ವಿರುದ್ಧ ಉತ್ತಮ. 18. ನಿಂಬು ರಸ, ವಿಟಮಿನ್ ಸಿ. ಹರಕ ಅಥವಾ ನಾಟಿ ಕಲ್ಲು ಅಥವಾ ರಾಕ್ ಸಾಲ್ಟ್, ಆಮ್ಲಪಿತ್ತ ನಿವಾರಣೆ. 20. ಬೆಲ್ಲದ ತುಂಡು, ಹಜಮೆಗೆ ಸಹಾಯಕ, ಸಕ್ಕರೆಯ ಬದಲಾವಣೆ. ಇತರ ಹಿತಕರ ಸೇರಿಸಬಹುದಾದ ಪದಾರ್ಥಗಳು. 21. ತುಪ್ಪದ ತುಂಡು, ಉತ್ತಮ ಕೊಬ್ಬು ನೀಡುತ್ತದೆ. 22. ಮಧು, ಉರಿಯೂತ ನಿರೋಧಕ. 23. ಆಲಿವ್ ಎಣ್ಣೆ, 2 ರಿಂದ 3 ಹನಿ, ಶರೀರಕ್ಕೆ ಒಳ್ಳೆಯ ಕೊಬ್ಬು. 24. ಸದಾ ಜೀರಿಗೆ, ಹೊಟ್ಟೆಯ ತೊಂದರೆ ನಿವಾರಣೆ. 25. ಕಡಲೆ ಹಿಟ್ಟು, ಶಕ್ತಿವರ್ಧಕ, ಬಾದಾಮಿ ಪುಡಿ, ಮೆದುಳಿಗೆ ಶಕ್ತಿ. 27. ಕಾಜು ಪುಡಿ ಅಥವಾ ಪಿಸ್ತಾ, ಪೌಷ್ಟಿಕಾಂಶಗಳ ಶಕ್ತಿ. 28. ಚೋಕ್ರಾದ ಹಸಿ ಹಾಲು, 1 ರಿಂದ 2 ಚಮಚ, ಗ್ಯಾಸ್ಟ್ರಿಕ್ ಕಡಿಮೆ. 29. ಅಕ್ಕಿ ಹಿಟ್ಟು ಅಥವಾ ಸಜ್ಜೆ ಹಿಟ್ಟು, ಚಹಾ ಅಥವಾ ಪಾಯಸ ತರಹ, ಹಜಮೆಗೆ ಒಳ್ಳೆಯದು. 30. ಸಿಹಿ ಹುಣಸೆ, ಕೊಕೊಮ್, ಶರೀರದ ಉಷ್ಣತೆ ಇಳಿಸುವಲ್ಲಿ ಸಹಾಯಕ. ಹೆಚ್ಚಿನ ಲಾಭಗಳು. ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಮಧುಮೇಹ, ಹೃದಯ ಸಂಬಂಧಿತ ಕಾಯಿಲೆ, ತೀವ್ರ ತಣ್ಣನೆಯ ಜೀರ್ಣಕ್ರಿಯೆ ತೊಂದರೆಗಳು ಕಡಿಮೆಯಾಗುತ್ತವೆ. ತೂಕ ನಿಯಂತ್ರಣ, ಚರ್ಮ ಶುದ್ಧೀಕರಣ ಮತ್ತು ಮೆದುಳಿನ ಶಕ್ತಿ ಹೆಚ್ಚಳವಾಗುತ್ತದೆ. ಈ ಎಲ್ಲ ವಸ್ತುಗಳನ್ನು ಒಂದೇ ಬಾರಿ ಸೇರಿಸಬಾರದು. ನೀವು ಯಾವ ರೋಗದಿಂದ ಬಳಲುತ್ತೀರೋ ಆಧಾರದ ಮೇಲೆ ವೈದ್ಯರ ಸಲಹೆ ಪಡೆಯಿರಿ. ಯಾವಾಗಲೂ ಮಿತ ಪ್ರಮಾಣ ಪಾಲಿಸಬೇಕು.